ಸರ್ ಹೆಲ್ತ್ ಆಫೀಸರ್ ಎಲ್ಲೋ ಕಮ್ಮಿ ಬೀಳ್ತಾರೆ ಅಂತ ಅನಿಸೋದು. ಯಾಕಂದ್ರೆ ಎಲ್ಲಿ ನೋಡ್ದಲ್ಲಿಲ್ಲ ಕಚರ ಇದೆ ಸರ್. ಯಾವುದೂ ವಾರ್ಡ್ನಲ್ಲಿ ಹೋಗ್ರಿ ನೀವು, ಕಚರನೇ ಕಚರ. ಅದೇನು ಆ್ಯಕ್ಷನ್ಸ್ ತೊಗೊತಿಲ್ಲ ಜನ, ಆಫೀಸರ್ಸ್ ಏನು ಆ್ಯಕ್ಷನ್ ತೊಗೊತಿಲ್ಲ. ಜನ ಅಲ್ಲಿ ಹೋಗೇಬಾರ್ದು ಅಂತೇಳಿ ಅವ್ರಿಗೇನು ಪೆನಾಲ್ಟಿ ಆಗ್ತಿಲ್ಲ, ಏನೂ ಮಾಡ್ತಿಲ್ಲ ಸರ್. ಹೆಲ್ತ್ ಆಫೀಸರ್ ಎಲ್ಲಾದರೂ ಕಮ್ಮಿ ಬೀಳ್ತಿದ್ದಾರೆ ಸರ್. ಮುಂದೇನಂದರೆ ಈಗ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸು ಅವ್ರವ್ರ ವಾರ್ಡ್ಗಳಲ್ಲಿ ಮಾರ್ನಿಂಗ್ ಫೀಲ್ಡ್ ರೌಂಡ್ಸ್ ಹೋಗಿ ಅದನ್ನು ನೋಡಿಕೊಂಡು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ಲಾಗಿ ಅದನ್ನು ತೆಗೆಸೋ ಒಂದು ಪ್ರಯತ್ನಗಳನ್ನು ಕೂಡ ಪಾಲಿಕೆ ವತಿಯಿಂದ ಬ್ಯೂಟಿಫಿಕೇಶನ್ ಆಫ್ ಬ್ಲ್ಯಾಕ್ ಸ್ಪಾಟ್ಸು ಈ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ವಿ. ಅದ್ರ ಜೊತೆಗೆ ಕೆಲವೊಂದು ಕಡೆ ಏನಾಗುತ್ತೆ, ಈಗ ಆಟೋಗಳು ಬರೋದು ಸಮಯ ಈಗ ಬೆಳಗ್ಗೆ 6ರಿಂದ 6:30 8:30 9:30 ತನಕ ಈ 10 ಗಂಟೆ ತನಕ ಈ ಆಟೋಗಳು ಹೋಗ್ತಾ ಇರುತ್ತೆ. ಆದರೆ ಕೆಲವೊಬ್ಬರು ಅರ್ಲಿ ಮಾರ್ನಿಂಗಲ್ಲಿ ಹೋಗ್ತಕ್ಕಂಥವ್ರು ಅಥವಾ ಲೇಟ್ ಹಾರ್ಸಲ್ಲಿ ಮಧ್ಯಾಹ್ನದ ಮೇಲೆ ಈ ಒಗಿತಕ್ಕಂಥವ್ರು ಏನು ಮಾಡ್ತಾರೆ, ಈಗ ರೋಡ್ ಸೈಡಲ್ಲಿ ಕಸಗಳನ್ನ ಹಾಕೋದು ಮತ್ತೊಂದು ಆದಾಗ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಪರಿಸ್ಥಿತಿ ಹದಗೆಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತೀವಿ ನಾವು, SBM ಮೊಬಿಲೈಸರ್ಸ್ ಅಂತಲೂ ಕೂಡ ಈಗ ಕೆಲವೊಬ್ರು ಇದ್ದಾರೆ. ಅವರು ಹೇಗೆ ಅಂದರೆ ವಾರ್ಡ್ಗಳಲ್ಲಿ ಹೋಗಿ ಈ ಕಚಡಗಳನ್ನ ನೀವು ಹಾಕೋದು ಆಟೋದಲ್ಲೇ ಹಾಕಬೇಕು ಕಡ್ಡಾಯವಾಗಿ, ರೋಡಲ್ಲಿ ಹೋಗಿಬಾರ್ದು, ಸಪ್ರೇಟ್ ಮಾಡಿ ಹಸಿ ಕಸ ಒಣ ಕಸಗಳನ್ನ ಸಪ್ರೇಟಾಗಿ ಹಾಕಬೇಕು ಅಂತ ಆದಷ್ಟು ಅವ್ರಿಗೆ ಜನಕ್ಕೆ ಮನ ಮುಟ್ಟುವ ರೀತಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಕಡೆ ಏನಾಗುತ್ತೆ, ನಾಗರಿಕರು ಈ ಥರ ರೋಡಲ್ಲಿ ಹಾಕೋದ ಸಂದರ್ಭದಲ್ಲಿ ನಮ್ಮ ಸಿಟಿಯ ವಾತಾವರಣ ಕೆಡೋ ಒಂದು ಸಾಧ್ಯತೆಗಳಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನಾವು ಆ್ಯಕ್ಷನ್ಸ್ ತಗೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ದಂಡಗಳನ್ನ ವಿಧಿಸಿ ಅದನ್ನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ನಾವು ಅವ್ರಿಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಈ ರೀತಿಯಾಗಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೂ ಕೂಡ ಇದ್ದೀವಿ. ಈ ಒಂದು ಲಾಸ್ಟ್ ಈಗ ಜಾನ್ವರಿಯಿಂದ ಇಲ್ಲಿ ತನಕ ನೋಡಿದ್ರೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಎಲ್ಲೆಲ್ಲಿ ಇಂತಹ ಸ್ಪಾಟ್ಸ್ಗಳು ಐಡೆಂಟಿಫೈ ಆಗಿದೆ ಅಲ್ಲಿ ದಂಡಗಳನ್ನ ವಿಧಿಸಿ ಅದನ್ನು ಕೂಡ. ಇಂದೋರ್ ಮಾಡೆಲ್ ನೀವು ಹೇಳಿದಿರಾ, ಅಲ್ಲೇ ಇಂದೋರ್ನಲ್ಲಿ ನೀವು ಹೇಳಿದ್ರಿ ಯಾರು ಕಸ ಒಗೆಯೋದಿಲ್ಲ, ಒಂದು ಅಪಾರ್ಟ್ಮೆಂಟ್ನಲ್ಲಿ ಯಾರು ಕಸ ಒಗೆಯೋದಿಲ್ಲ ಅವ್ರಿಗೂ ಸುದ ನೀವು ಪೆನಾಲ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ಖರೆ ಈಗ ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಬರ್ತಾರೆ ಸರ್ ಭಾಗ್ಯನಗರ್ನಲ್ಲಿ. ಖರೆ ಯಾರು ಒಗೆಯೋದಿಲ್ಲ ಅವ್ರ ಬಗ್ಗೆ ಏನೂ ಎನ್ಕ್ವೈರಿ ಆಗೋದಿಲ್ಲ, ಏನೂ ಪನಿಷ್ಮೆಂಟ್ ಆಗ್ತಿಲ್ಲ, ಏನು ದಂಡ ಹಾಕೋಕೆ ಕಾರ್ಯ. ಸರ್ ಇದಕ್ಕೆ ಒಂದು ಸಪ್ಲಿಮೆಂಟ್ರಿ ಸರ್, ಇವಾಗ ನೀವು ಈ ರೀತಿಯಾಗಿ ಬೆಳಗಾವಿನಲ್ಲಿ 1 ವರ್ಷದಿಂದಾಗಿ ಅಥವಾ 1.5 ವರ್ಷದಿಂದಾಗಿ ದಂಡ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ನೀವು ದಂಡವನ್ನು ಕಲೆಕ್ಷನ್ ಮಾಡಿದ್ರಿ ಮಹಾನಗರ ಪಾಲಿಕೆ? ನೀವು ಮಾಡಿದ್ದು ಸರ್ ಕಮರ್ಷಿಯಲ್ ಅಷ್ಟೇ ಮಾಡಿದ್ದೀರಿ ಸರ್. ನೀವು ರೆಸಿಡೆನ್ಷಿಯಲ್ನಲ್ಲಿ ಒಟ್ಟು ಯಾರೂ ಕೊಡ್ತಿಲ್ಲ ಸರ್. ಇದು ಎಕ್ಸಾಕ್ಟ್ ನಂಬರ್ಸ್ ನಾವು ತಮಗೆ ಆಮೇಲೆ ನಮ್ಮ AW ಎನ್ವಿರಾನ್ಮೆಂಟ್ ಮುಖಾಂತರ ಹೇಳ್ತೀನಿ. ಒಂದೇನಂದರೆ ನೀವು ಹೇಳಿದ ಹಾಗೆ ಕಮರ್ಷಿಯಲ್ಗೂ ಕೂಡ ನಾವು ಮಾಡ್ತಾ ಇದ್ದೀವಿ. ರೆಸಿಡೆನ್ಷಿಯಲಿ ಒಂದೇನಂದರೆ ಅವ್ರಿಗೆ ಆದಷ್ಟು ನಮ್ಮ ಒಂದು ಮೂಲ ಉದ್ದೇಶ ಇದರಲ್ಲಿ ಏನಂದರೆ ಕಸ ರೋಡಲ್ಲಿ ಬೀಳಬಾರ್ದು. ಈಗ ನಮಗೆ ದಂಡ ವಿಧಿಸಿ ಅದನ್ನು ನಾವು ರೆವಿನ್ಯೂ ಕಲೆಕ್ಟ್ ಮಾಡೋದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಹಾಗಾಗಿ ಜನರಿಗೆ ಮನ ಮುಟ್ಟೋ ರೀತಿಯಾಗಿ SBM ಮೊಬಿಲೈಸರ್ಸ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು IEC ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದೇನೆಂದರೆ, ಈಗ ಕೆಲವೊಂದು ರಿಪೀಟೆಡ್ ಆಗಿ ನಾವು ಕಂಡು ಬಂದಾಗ ನಾವು ರೆಸಿಡೆನ್ಷಿಯಲ್ ಹೌಸಸ್ಗೂ ಕೂಡ ದಂಡ ವಿಧಿಸ್ತಕ್ಕಂಥದ್ದು ಮಾಡಲೇಬೇಕಾಗುತ್ತೆ. ಅದನ್ನು ಕೂಡ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಸರ್. ಮತ್ತೊಂದು ಬಟ್ ಇನ್ನು ಒಂದು ಸ್ವಲ್ಪ ಉಳಿದಿರ್ತಕ್ಕಂಥದ್ದು ನಾವು ಇನ್ನೊಂದೇನಂದರೆ, ನೀವು ಅವಾಗಲೇ ಹೇಳ್ತಿದ್ರೆ ಕೆಲವೊಂದು ಮನೆಗಳಲ್ಲಿ ಕಸಗಳು ಹಾಕದೇ ಇದ್ದಾಗ ಅದನ್ನು ಹೇಗೆ ಅದನ್ನು ಇದು ಮಾಡೋದು ಅಂತ. ಆ ಒಂದು ನಿಟ್ಟಿನಲ್ಲಿ ಒಂದೇನಂದರೆ, ಎಲ್ಲೆಲ್ಲಿ ಕಸಗಳು ಕಲೆಕ್ಟ್ ಆಗ್ತಾ ಇದೆ ಒಂದು ಮೈಕ್ರೋ ಪ್ಲಾನ್ಗಳನ್ನ ಮಾಡಿಕೊಂಡು ಒಂದು ಆಟೋ 3 ಬೀದಿಗೆ ಹೋದಾಗ ಇಷ್ಟು ಕಲೆಕ್ಟ್ ಆಗ್ತಾ ಇತ್ತು ಅನ್ನೋ ಒಂದು ಕ್ವಾಂಟಿಫಿಕೇಶನ್ ನಂಬರ್ನ ಇಟ್ಕೊಂಡು ಎಲ್ಲೆಲ್ಲಿ ಕಮ್ಮಿ ಬೀಳ್ತಾ ಇದೆ ಅಲ್ಲಿ ಎಲ್ಲಿ ಕಸ ಕೊಡ್ತಾ ಇಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲೂ ಕೂಡ ಎಸ್ಪೆಷಲಿ ಜಾಸ್ತಿ ಒಂದು IEC ಆ್ಯಕ್ಟಿವಿಟಿ ಜೊತೆಗೆ ಜನರಿಗೆ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿ ನೀವು ಕಸ ಹಾಕಿ ಇಷ್ಟೊತ್ತಲ್ಲಿ ನಮ್ಮ ಗಾಡಿಗಳು ಬರ್ತಾ ಇದೆ ಅನ್ನೋದನ್ನು ನಾವು ಹೇಳಿಸೋ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡ್ತೀವಿ ಸರ್. ಮತ್ತೊಂದು ತಾವು ಹೇಳ್ತಾ ಇದ್ರು ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅನ್ನೋ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ. ನೀವು ಇದು ಮಾಡಬಾರ್ದು ಅಂದ್ರೆ ಕಸ ಎಲ್ಲ ರೋಡ್ ಮೇಲೆ ನಿಂದು ಹಾಕಬೇಡ್ರಿ ಅಂತ. ಎಲ್ಲ ನಿಮ್ಮ ಗಾಡಿ ಬರ್ತಾರೋ ಗಾಡಿಗಳ್ದಾಗ ಹಾಕೋದು. ನಿಮ್ಮ ಕರ್ಮಚಾರಿ ಇದ್ದವರು ನಾಲೆಯಿಂದ ಎಲ್ಲ ಕಸ ತೆಗೆದು ಎಲ್ಲ ರೋಡ್ ಮೇಲೆ ಇಡ್ತಾರೋ. ಮೇನ್ ಹೈವೇಯಿಂದ ಸಿಟಿದಾಗ ಅಪ್ರೋಚ್ ಮಾಡೋದು ರೋಡ್ದಾಗ ಎಲ್ಲ ಕಸ ಢೀಗ ಎಲ್ಲ ಹಂಗೆ ನಿಂದಿರ್ತಾರೋ. ಅಲ್ಲಿಂದ ಕ್ಲೀನ್ ಮಾಡೋದಿಲ್ಲ. 8-10 ದಿವಸ ಇರ್ತಾರೋ. ನೀವು ಮತ್ತು ನಿಮ್ಮ ಕರ್ಮಚಾರಿಗೆ ಮತ್ತು ನಿಮ್ಮ ಸೂಪರ್ವೈಸರ್ಗೆ ಅದರ ಬಗ್ಗೆ ನೀವು ಏನು ಸಂದೇಶ ಕೊಡೋದು?
ಒಂದೇನೆಂದ್ರೆ ಈ ಈಗ ಡ್ರೈನ್ಸ್ ಏನಿದೆ, ಈಗ ಮಾನ್ಸೂನ್ ಕೂಡ ಪ್ರಿಪೇರ್ ಬರ್ತಾ ಇದೆ. ಈಗ ಲಾಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಬೆಳಗಾವಿಲಿ ಈಗ ಮಳೆ ಆರ್ಭಟ ಕೂಡ ಸ್ಟಾರ್ಟ್ ಆಗಿತ್ತು. ಆ ಒಂದು ಟೈಮಲ್ಲಿ ಒಂದೇನೆಂದ್ರೆ ನಾವು ಡ್ರೈನ್ಸ್ನ ಕ್ಲೀನ್ ಇಡಬೇಕು. ಡ್ರೈನ್ಸ್ನ ಕ್ಲೀನ್ ಮಾಡಿ ಅದನ್ನು ಸದ್ಯಕ್ಕೆ ಹೊರಗಡೆ ಇಟ್ಟ ತಕ್ಷಣ ಅವತ್ತೇ ನೆಕ್ಸ್ಟ್ ಡೇನೇ ಅದನ್ನು ಒಂದು ಕಚರಾನ ತೆಗೆದು ಮೂವ್ ಮಾಡಿ ಅದು ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ ಎಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮಾನಿಟರ್ ಮಾಡಿಕೊಂಡು ಫೀಲ್ಡ್ನಲ್ಲಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ಈಗ ಕೆಲವೊಂದು ಕಡೆ ಹೇಳಿದ್ರೆ ಇದು ಯಾವುದು ಸ್ಪಾಟ್ಸ್ ಅಂತ ಹೇಳಿದ್ರೆ ನಾವು ನೋಡಿಕೊಂಡು ಮತ್ತೆ ವೆಂಕಟೇಶ್ ನಗರದಿಂದ ಕಿಲ್ಲಕೆರೆಯಿಂದ